ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಹೊಸ ವರ್ಷದಲ್ಲಿ ಈ ಡೈಲಿ ಡಿವೈನ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ಯೇಸು ಸ್ವಾಮಿ ಕೊಟ್ಟಂತ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಮತ್ತೆ ಈ ಹೊಸ ವರ್ಷದ ಶುಭಾಶಯ ಸಲ್ಲಿಸ್ತಾ ನಿಮ್ಮ ಕುಟುಂಬಗಳನ್ನು ಕರ್ತನಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಶುಭ ಕೋರುತ್ತಾ ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇನ್. ಸರಿಪಿದ ಮಕ್ಕಳೇ, ಈ ಹೊಸ ವರ್ಷದಲ್ಲಿ ಅಂದರೆ ಈ 2025ನೇ ವರ್ಷದಲ್ಲಿ ಕರ್ತನಾದ ಸ್ವಾಮಿ ನಮ್ಮೆಲ್ಲರಿಗೂ ವಾಗ್ದಾನ ಮಾಡಿದ್ದಾರೆ. ಈ ವರ್ಷ ನಾನು ನಿಮ್ಮನ್ನ ಘನಪಡಿಸಿ ಆಶೀರ್ವದಿಸುವನು. ಆಮೇನ್. ಅದನ್ನೇ ಕಳೆದ ವಾರ ಪೂರ್ತಿಯಾಗಿ ಈ ಡೈಲಿ ಡಿವೈನ್ ಸೇವೆ ಮೂಲಕ ನಾವು ವಾಕ್ಯವನ್ನು ಕೇಳಿ ಆಶೀರ್ವಾದವನ್ನು ಹೊಂದ್ಕೊಳ್ತಿದ್ದೀವಿ. ಆದ್ರಿಂದ ಈ ವರ್ಷ ಪೂರ್ತಿ ಸ್ವಾಮಿ ವಾಗ್ದಾನ ಕೊಟ್ಟಿದ್ದಾರೆ, ನಾನು ನಿಮ್ಮನ್ನು ಘನಪಡಿಸಿ ಆಶೀರ್ವದಿಸ್ತೇನೆ. ಐ ವಿಲ್ ಹಾನರ್ ಅಂಡ್ ಬ್ಲೆಸ್ ಯು. ಆಮೇನ್. ಅದರಿಂದ ಯಾರನ್ನ ದೇವರು ಘನಪಡಿಸ್ತಾರೆ, ಯಾರನ್ನ ದೇವರು ಆಶೀರ್ವದಿಸ್ತಾರೆ ಎಂಬುದಾಗಿ ನೋಡುವಾಗ, ಯಾವನಾದರೂ ತನ್ನ ಸೇವೆ ಮಾಡಿದರೆ ತಂದೆಯಾದ ದೇವರು ಅವನ ಘನಪಡಿಸುವನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅದರಿಂದ 7 ವಿಧವಾದ ಆಶೀರ್ವಾದ ಕುರಿತು ನೋಡ್ತಿದ್ದೀವಿ. ಅದರಲ್ಲೊಂದು ಆಶೀರ್ವಾದ, ನಾನು ಈ ವರ್ಷ ನಿಮ್ಮ ಮನೆಗಳನ್ನ ಆಶೀರ್ವದಿಸಿ ಸಮಾಧಾನದಿಂದ ತುಂಬಿಸುವನು. ಆಮೇನ್. ಅದರಿಂದ ಈ ವರ್ಷ ನಿಮ್ಮ ಮನೆಗಳಲ್ಲಿ ದೇವರ ಸಮಾಧಾನ, ದೇವರ ಆಶೀರ್ವಾದದಿಂದ ತುಂಬಿರಬೇಕಾದ್ರೆ ನಿಮ್ಮ ಮನೆಗಳು ದೇವರಿಗೆ ಪ್ರಾರ್ಥನೆ ಮನೆಯಾಗಿ, ಅಂದರೆ ದೇವರಿಗೆ ಸೇವೆ ಮಾಡುವ ಒಂದು ಮನೆಯಾಗಿ ಮಾರ್ಪಡಿಸಬೇಕು. ಯಾವ ಮನೆಯಲ್ಲಿ ದೇವರಿಗೆ ಜಾಗ ಕೊಟ್ಟು ದೇವರ ಸೇವೆಯನ್ನು ಮಾಡಕ್ಕೆ ಒಪ್ಪಿಸ್ಕೊಡ್ತಿರೋ ನಿಮ್ಮ ಮನೆಗಳನ್ನ ಈ ವರ್ಷ ಪೂರ್ತಿಯಾಗಿ ಸಮಾಧಾನ ಪ್ರಭು, ಸಮಾಧಾನ ದೇವರಾದ ಯೇಸು ಸ್ವಾಮಿ ಈ ವರ್ಷ ಪೂರ್ತಿ ನಿಮ್ಮ ಮನೆಗಳಲ್ಲಿ ದೇವರ ಸಮಾಧಾನ, ದೇವರ ಆಶೀರ್ವಾದ ತುಂಬಿ ತುಳುಗಿಸುವನು. ಸತ್ಯದಲ್ಲಿ ಒಂದು ವಾಕ್ಯ ನೋಡುವಾಗ 2 ಸಾಮುವೇಲ್ ಪತ್ರಿಕೆ 7ನೇ ಅಧ್ಯಾಯ 29ನೇ ವಾಕ್ಯ, 2 ಸಾಮುವೇಲ್ 7:29, ಅಲ್ಲಿ ದೇವರ ವಾಕ್ಯ, ಆದ್ದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯೆಹೋವನೇ, ವಾಗ್ದಾನ ಮಾಡಿದವನು ನೀನೇ, ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯ ಇರಲಿ ಎಂದನು. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ವರ್ಷ ಯೇಸು ಸ್ವಾಮಿಗೆ ನಿಮ್ಮ ಮನೆಯಲ್ಲಿ ಸೇವೆ ಮಾಡುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ ಯಾರೆಲ್ಲ ಜಾಗ ಕೊಡ್ತಿರೋ ಸ್ವಾಮಿ ಇರ್ತಾನೆ, ನಾನು ನಿಮ್ಮ ಮನೆಗಳಲ್ಲಿ ಸಮಾಧಾನವನ್ನ, ಆಶೀರ್ವಾದ ತುಂಬಿಸುವೆನು. ಇವತ್ತು ಎಷ್ಟೋ ದೇವರ ಮಕ್ಕಳಲ್ಲಿ, ಅವರ ಮನೆಗಳಲ್ಲಿ ಸಮಾಧಾನ ಇಲ್ಲ, ಆಶೀರ್ವಾದ ಇಲ್ಲ. ಪ್ರೀತಿಯ ದೇವ್ರ ಮಕ್ಕಳೇ, ದೊಡ್ಡ ಬಂಗ್ಲೆ ಕಟ್ಕೊಂಡಿದ್ದಾರೆ, ದೊಡ್ಡದು ಮನೆ ಕಟ್ಕೊಂಡಿದ್ದಾರೆ, ಕಾರ್ ಇದೆ, ವಸತಿ ಇದೆ, ಅಂತಸ್ತಿದೆ. ಆದರೆ ಇವತ್ತು ಎಷ್ಟೋ ಕ್ರೈಸ್ತರ ಕುಟುಂಬಗಳಲ್ಲಿ, ದೇವರ ಮಕ್ಕಳ ಮನೆಗಳಲ್ಲಿ ಸಮಾಧಾನ ಇಲ್ಲ, ಆಶೀರ್ವಾದ ಇಲ್ಲ. ಅದಕ್ಕೆ ಕಾರಣ ಏನು? ದೊಡ್ಡ ಬಂಗ್ಲಾ ಇದೆ, ಮನೆ ಇದೆ, ಕಾರ್ ಇದೆ, ವಸತಿ ಇದೆ, ಅಂತಸ್ತಿದೆ. ಆದರೆ ದೇವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ, ದೇವರ ಸೇವೆ ಮಾಡುವುದಕ್ಕೆ, ಯೇಸು ಸ್ವಾಮಿಗೆ ಇವತ್ತು ಅನೇಕ ಮನೆಗಳಲ್ಲಿ, ಅನೇಕ ಕ್ರೈಸ್ತ ಕುಟುಂಬದಲ್ಲಿ ಯೇಸಪ್ಪಗೆ ಸೇವೆ ಮಾಡೋದಕ್ಕೆ ಜಾಗ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಜಾಗ ಇಲ್ಲ. ಆದರೆ ಇವತ್ತು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೇಳ್ತಿದ್ದೀನಿ, ಸಹೋದರ ಸಹೋದರಿ, ನಿಮ್ಮ ಮನೆಗಳನ್ನ ಪ್ರಾರ್ಥನೆ ಮನೆಯಾಗಿ ದೇವರಿಗೆ ಸೇವೆ ಮಾಡೋ ಮನೆಗೆ ಒಪ್ಪಿಸಿಕೊಟ್ರೆ ಕರ್ತನು ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ದೇವರ ಸಮಾಧಾನ, ದೇವರ ಆಶೀರ್ವಾದದಿಂದ ತುಂಬಿಸುವನು. ಆಮೇನ್. ಪ್ರಾರ್ಥಿಸೋಣವ? ಒಪ್ಪಿಸ್ಕೊಡ್ತೀರಾ? ನಿಮ್ಮ ಮನೆಗಳನ್ನ ದೇವರ ಮನೆಯಾಗಿ, ಪ್ರಾರ್ಥಿಸುವ ಮನೆಯಾಗಿ, ಸೇವೆ ಮಾಡುವ ಮನೆಯಾಗಿ ಒಪ್ಪಿಸ್ಕೊಡ್ತೀರಾ? ಒಪ್ಪಿಸ್ಕೊಟ್ರೆ ಈ ವರ್ಷ ಪೂರ್ತಿ ಯೇಸು ಸ್ವಾಮಿ ನಿಮ್ಮ ಮನೆಗಳಲ್ಲಿ ದೇವರ ಸಮಾಧಾನ, ದೇವರ ಆಶೀರ್ವಾದ ತುಂಬಿ ಹರಿಯುವುದು. ಆಮೇನ್. ಕರ್ತನಾದ ಯೇಸುವೇ, ಈ ಒಳ್ಳೆ ಸಮಯಗ ಸ್ತೋತ್ರ ಮಾಡ್ತೇನಪ್ಪ. ಇದು ವರ್ಷದ ಆರಂಭದಲ್ಲಿ ಈ ಡೈಲಿ ಸೇವೆ ಮೂಲಕ ನಿಮ್ಮ ವಾಕ್ಯವನ್ನು ಕೇಳಿ ಯಾರ್ಯಾರು ನಿಮ್ಮ ದೇವರ ಮಕ್ಕಳು ತನ್ನ ಮನೆಗಳನ್ನ
ಯೇಸು ಸ್ವಾಮಿಗೆ ಸೇವೆ ಮಾಡುವುದಕ್ಕೆ, ಪ್ರಾರ್ಥಿಸುವುದಕ್ಕೆ ಅಪ್ಪ ನಿಮಗೆ ಜಾಗ ಕೊಡ್ತಾರೋ ಅಷ್ಟು ಮನೆಗಳಲ್ಲಿ ದೇವರ ಸಮಾಧಾನ, ದೇವರ ಆಶೀರ್ವಾದ ತುಂಬಿ ತುಳಿಸಲಪ್ಪ. ಇವತ್ತು ಎಷ್ಟೋ ಮನೆಗಳಲ್ಲಿ ಮನೆ ದೊಡ್ಡದಿದೆಯಪ್ಪ, ಬಂಗ್ಲಾ, ಕಾರು, ವಸತಿ, ಅಂತಸ್ತಿದೆ, ಆದರೆ ಎಷ್ಟೋ ದೇವರ ಮಕ್ಕಳಲ್ಲಿ ಸಮಾಧಾನ ಇಲ್ಲ, ಆಶೀರ್ವಾದ ಇಲ್ಲ. ಆದರೆ ಈ ವಾಕ್ಯವನ್ನು ಕೇಳಿ ಸ್ವಾಮಿ ನಿನ್ನ ವಾಕ್ಯಕ್ಕೆ ಎಲ್ಲ ವಿಧೇಯರಾಗಿ ತನ್ನ ಮನೆಗಳನ್ನ ಪ್ರಾರ್ಥನೆ ಮನೆಯಾಗಿ, ಸೇವೆ ಮನೆಯಾಗಿ ನಿಮಗೆ ಜಾಗ ಕೊಡ್ತಾರೋ ಅಷ್ಟು ಮನೆಗಳಲ್ಲಿ ಸ್ವಾಮಿ ನಿಮ್ಮ ಸಮಾಧಾನ, ನಿಮ್ಮ ಆಶೀರ್ವಾದ ಯೇಸುವಿನ ನಾಮದಲ್ಲಿ ತುಂಬಿ ತುಳಿಕಬೇಕೆಂದು ಪ್ರಾರ್ಥಿಸ್ತೇನೆ, ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.